ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಂಗಳವಾರದ ವ್ಲಾಗನ್ನು ಇವತ್ತು ಹಾಕ್ತಿದ್ದೀನಿ. ಯಾಕಂದರೆ ನನಗೆ ಮಂಗಳವಾರನ ಹಾಕಬೇಕು ಅಂತೇಳಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಆದರೆ YT ಸ್ಟುಡಿಯೋಯಿಂದ ಬಂದಂಥ ಒಂದು ನ್ಯೂ ಆ್ಯಪ್ ಬಗ್ಗೆ ಒಂದೆರಡು ದಿನ ನಾನು ವಿಡಿಯೋ ಹಾಕಿದೆ. ಆದರೆ ಅದು ಯಾವುದೇ ರೀತಿ ವ್ಯೂಸು ಬರಲಿಲ್ಲ. ಅದಕ್ಕೆ ಯಾರೂ ನೋಡಲೂ ಇಲ್ಲ ಅಷ್ಟು ಇಂಟ್ರೆಸ್ಟ್ ಕೊಟ್ಟು. ಯಾಕಂದರೆ ಅಷ್ಟು ಒಳ್ಳೆ ಇನ್ಫಾರ್ಮೇಷನ್ ಐತೆ ಇದ್ರೊಳಗಾದ್ರೆ ಅದ್ರ ಬಗ್ಗೆ ಯಾರೂ ಅಷ್ಟು ಗಮನ ಹರಿಸಲಿಲ್ಲ. ಹಾಗಾಗಿ ಅವತ್ತಿನ ಮಂಗಳವಾರದ ವ್ಲಾಗನ್ನು ಇವತ್ತು ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಇವತ್ತು ನಂದು ಪೀರಿಯಡಾಗಿ 5ನೇ ದಿನಕ್ಕೆ ನಾನು ಪೂರ್ತಿಯಾಗಿ ಮನೇಲಿ ಬೆಡ್ಶೀಟು, ಆಮೇಲೆ ಮ್ಯಾಟು, ಆಮೇಲೆ ಕರ್ಟನ್ಸು ಎಲ್ಲ ತೆಗೆದು ಅವತ್ತಿನ ದಿನ ಕಸ ಹೊಡ್ಕೊಂಡು ಕಲ್ಲು ಒರೆಸಿ, ಆಮೇಲೆ ಒಂದು ಗೋಮೂತ್ರದ ಬಾಟ್ಲಿ ತಂದಿಟ್ಕೊಂಡಿನಿ. ಗೋಮೂತ್ರ ಅಂತಾರಲ್ಲ ಅದರದ್ದು ಗಂದಿಗೆ ಅಂಗಡಿ ಒಳಗೆ ಸಿಗ್ತದದು ಒಂದು ಬಾಟ್ಲಿ. ಆ ಬಾಟ್ಲಿನ ತಂದಿಟ್ಕೊಂಡ್ರೆ ನಮಗೆ ಯಾವಾಗ ಬೇಕು ಅವಾಗ ಹಬ್ಬದಾಗ ನಮಗೊಂದು ಸ್ವಲ್ಪ ಏನಾದರೂ ಮಡಿ ಅನಿಸ್ಬೇಕು ಅಂತ ಅಂದಾಗ ನಮಗೆ ಅದನ್ನು ಒಂದು ನೀರಲ್ಲಿ ಒಂದು ಸ್ವಲ್ಪ ಹಾಕಿ ಅದನ್ನು ಮನೆಗೆಲ್ಲ ಕೊಡಿದ್ರೆ ನಮಗೇನೋ ಒಂದು ಸ್ವಲ್ಪ ಸಮಾಧಾನ ಅನಿಸ್ತೈತಿ. ಹಾಗಾಗಿ ಅದೊಂದು ಬಾಟ್ಲಿ ತಂದಿಟ್ಕೊಂಡಿನಿ. ಅದೆಲ್ಲ ಕಡೆ ಸಿಗ್ತೈತಿ. ಯಾಕಂದ್ರೆ ಈಗ ನಾವು ಫ್ರೆಶ್ ಆಗಿರೋದು ಗೋಮೂತ್ರ ತಂದಿಟ್ಕೊಂಡ್ರೆ ಏನಾಗುತ್ತೆ, ಸ್ಮೆಲ್ ಬರ್ತೈತಿ, ಆಮೇಲೆ ಹುಳ ಆಗ್ತಾವೆ ಅದ್ರೊಳಗೆ. ಅದ್ರ ಬದಲಾಗಿ ನಾವೇನು ಮಾಡ್ತೀವಿ, ಒಂದು ಬಾಟ್ಲ ತಂದಿಟ್ಕೊಂಡ್ಬಿಟ್ರೆ ಭಾಳ ದಿನ ಆಯ್ತು ನಾನು ತಂದಿಟ್ಕೊಂಡು. ಸ್ವಲ್ಪನೇ ನಾವೇನೊಂದು ಪೂರ್ತಿ ಅರ್ಧ ಬಾಟ್ಲಿ ಹಾಕಂಗಿಲ್ಲ, ಒಂದೊಂದು ಬೂಚ್ ಅಷ್ಟು ಹಾಕ್ತೀವಿ, ಇಲ್ಲ ಒಂದು 2 ಡ್ರಾಪ್ ಅಷ್ಟು ಹಾಕ್ತೀವಲ್ಲ. ಹಾಗಾಗಿ ಅದನ್ನು ನಾನು ಅಷ್ಟು ಕಸ ಕಲ್ಲು ಎಲ್ಲ ಕ್ಲೀನ್ ಮಾಡಿಕೊಂಡು ಬಂದಿದ್ದೀನಿ. ಈಗ ಅಡುಗೆ ಮನೆಗೆ ಬಂದಿದ್ದೀನಿ. ನನ್ನ ಟೊಮೆಟೊ ಬಾತು, ಯಾಕಂದರೆ ಬೆಳಗ್ಗೆ ಬೇಗ ಎದ್ದಿದ್ದರಿಂದ ನಾನು ಇವತ್ತು ಕಸ ಕಲ್ಲು ಎಲ್ಲ ಮುಗೀತು. ಹೊರಗೆ ನಮ್ಮ ಮನೆಯವ್ರು ಒಂದು ಸ್ವಲ್ಪ ಕಸ ಗುಡಿಸ್ಕೊಟ್ರು. ಹಾಗಾಗಿ ಹೊರಗಿಂದ ಮುಗಿಸ್ಕೊಂಡು ಒಳಗೆ ಬಂದೀನಿ. ಈಗ ಟೊಮೆಟೊ ಬಾತ್ ಮಾಡಾಕೊಂತೀನಿ. ಒಂದು ಕಡೆ ನೀರು ಇಟ್ಕೊಂಡಿನಿ, ಹಾಗೆ ಟೊಮೆಟೊ ಬಾತ್ ಮಾಡೋಕೆ ರೆಡಿ ಮಾಡ್ಕೊಂಡಿನಿ. ಇಲ್ಲಿ ನೋಡಿರಿ, ಟೊಮೆಟೊ ಹಣ್ಣು ಹೆಚ್ಕೊಂಡಿನಿ ನಾನು. 2ರಿಂದ 3 ಟೊಮೆಟೊ ಹಣ್ಣು ಹೆಚ್ಕೊಂಡಿನಿ. ಒಂದು ದೊಡ್ಡದೊಂದು ಈರುಳ್ಳಿ ಇತ್ತು, ಅದನ್ನ ಹೆಚ್ಕೊಂಡಿನಿ ನಾನು. ಅಂದರೆ ಸಣ್ಣ ಮೀಡಿಯಮ್ ಆದರೆ 2 ಹೆಚ್ಕೋಬೋದು. ದೊಡ್ಡ ಈರುಳ್ಳಿ ಆಗಿರೋದ್ರಿಂದ ನಾನು ಒಂದನ್ನೇ ಇಲ್ಲೇ ಹೆಚ್ಕೊಂಡಿನಿ. ಆಮೇಲೆ ಇಲ್ಲಿ ಮಿಕ್ಸಿಗೆ ನಾನು ಶುಂಠಿ, ಬೆಳ್ಳುಳ್ಳಿ, 1-2 ಮೆಣಸಿನಕಾಳು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕಿ ನಾನಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ನೀವು ಬೇಕಿದ್ರೆ ಅದಕ್ಕೆ ಪುದೀನ ಬೇಕಿದ್ರೂ ಹಾಕ್ಬೋದು. ಆಮೇಲೆ ನಾನು ಈ ರೆಸಿಪಿನ ಹಿಂದೆ ವಿಡಿಯೋದಲ್ಲಿ ಹಾಕಿದ್ದೀನಿ, ಅದನ್ನು ಸರ್ಚ್ ಮಾಡಿದ್ರೆ ನಿಮಗೆ ಸಿಗ್ತೈತಿ. ಭಾಳ ಚೆನ್ನಾಗಿ ಆಕ್ಕೈತಿ ಟೊಮೆಟೊ ಬಾತು. ಬೆಳಗ್ಗೆ ಬಾಕ್ಸಿಗೆ ಮತ್ತು ಟಿಫಿನಿಗೆ ನಾನು ಇದು ಮಾಡಿದ್ದೆ. ಮಧ್ಯಾಹ್ನ ನಾನು ಅಡುಗೆನೇ ಮಾಡೋಂಗಿಲ್ಲ, ಯಾಕಂದ್ರೆ ಇದು ಟೊಮೆಟೊ ಬಾತು ಆಗಿಬಿಡ್ತೈತಿ ಮಧ್ಯಾಹ್ನಕ್ಕೆ. ಹಾಗಾಗಿ ಏನಾದರೂ ರೊಟ್ಟಿ ಚಪಾತಿ ಇದ್ರೆ ಅದ್ರ ಮೇಲೆ ಮುಗಿಸ್ಬಿಡ್ತೀನಿ. ಈಗ ನೋಡ್ರಿ, ನಾನು ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡೆ, ಹಾಗೆ ಒಂದು ಸ್ವಲ್ಪ ತುಪ್ಪನೂ ಅದ್ರಾಗ ಹಾಕ್ಕೊಂಡೆ. ಹಾಕ್ಕೊಂಡು ಅದಕ್ಕೆ ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಪಲಾವ್ ಎಲೆ ಹಾಕ್ಕೊಂಡೆ. ಅದಕ್ಕೆ ನಾನು ಈರುಳ್ಳಿ, ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು, ಆಮೇಲೆ ಸಾಸಿವೆ ಮತ್ತು ಕಡಲೆಬೇಳೆ, ಶೇಂಗಾ, ಉದ್ದಿನಬೇಳೆ ಅಷ್ಟನ್ನು ಹಾಕ್ಕೊಂಡೆ ನಾನು. ಇದಕ್ಕೀಗ ಒಗ್ಗರಣೆಗೆ ಹಾಕ್ಕೊಂಡು ಅದಕ್ಕೆ ಟೊಮೆಟೊ ಹಣ್ಣು ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಂಡು ಆದ ನಂತರ ನಾವು ಅದಕ್ಕೆ ಉಪ್ಪು ಹಾಕ್ಕೊತೀನಿ ನಾನು. ಉಪ್ಪು ಹಾಕ್ಕೊಂಡು ನೆಕ್ಸ್ಟು ನಾನೇನು ರುಬ್ಬಿಟ್ಕೊಂಡಿದ್ನಲ್ಲ ಪೇಸ್ಟು, ಆ ಪೇಸ್ಟನ್ನು ಇದಕ್ಕೆ ಹಾಕಿ ಅಷ್ಟು ಘಮ ಅನ್ನೋವರೆಗೂ ನಾವು ಅದನ್ನ ಒಂದು ಸ್ವಲ್ಪ ಹುರ್ಕೋಬೇಕಾಗತ್ತೆ. ನೀವು ಎಣ್ಣೆಗಾದರೂ ಹಾಕ್ಕೋಬೋದು ಇದನ್ನು, ಇಲ್ಲ ಈ ಎಲ್ಲ ಟೊಮೆಟೊ ಹಣ್ಣು ಈರುಳ್ಳಿ ಬೆಂದ ಆದಮೇಲೂ ನೀವು ಇದನ್ನ ಹಾಕ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ಅದನ್ನ ಫ್ರೈ ಮಾಡಿದರೆ ಘಮ ಅನ್ನೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಎಣ್ಣೆನೂ ಬಿಡ್ತೈತಿ. ಟೊಮೆಟೊ ಬಾತು ಚೆನ್ನಾಗೂ ಆಗುತ್ತೆ ಟೇಸ್ಟು. ಹಾಗಾಗಿ ನಾವು ಒಂದು ಕಡೆ ಈ ಕಡೆ ಟೊಮೆಟೊ ಬಾತಿಗೆ ಅಂತ ಹೇಳಂದ್ರೆ ನೀರು ಇಟ್ಕೊಂಡಿನಿ. ಅದು ನಮಗೆ ಕುಡಿಯೋಕೆ ಹೋಗುತ್ತೆ, ಚಾಕು ಹಾಕತಿ, ಮತ್ತು ಈ ಟೊಮೆಟೊ ಬಾತಿಗೂ ಹಾಕತಿ. ಹಾಗಾಗಿ ಒಂದು ಪಾತ್ರೆ ಒಳಗೆ ನೀರು ಇಟ್ಕೊಂಡಿನ ಪಕ್ಕಕ್ಕೆ ಈ ಕಡೆ ಟೊಮೆಟೊ ಬಾತನ್ನು ನಾನು ಮಾಡ್ತಿದ್ದೀನಿ. ಟೊಮೆಟೊ ಬಾತಿಗೆಲ್ಲ ನಾನು ಹಾಕಿದೆ, ಟೊಮೆಟೊ, ಈರುಳ್ಳಿ ಎಲ್ಲ ಮಸಾಲೆ ಎಲ್ಲ ಹಾಕಿ, ಆಮೇಲೆ ಈ ರುಬ್ಬಿದಂಥ ಮಸಾಲೆ ಹಾಕಿ ಅದಕ್ಕೆ ಉಪ್ಪು ಹಾಕ್ಕೊಂಡು, ಮೇಲೊಂದು ಸ್ವಲ್ಪ ಖಾರ ಹಾಕ್ಕೊಂಡು, 1-2 ಮೆಣಸಿನ್ಕಾಯಿ ನಾನು ರುಬ್ಬಕ್ಕೂ ಹಾಕ್ಕೊಂಡಿರ್ತೀನಿ. ಇಲ್ಲೊಂದು ಸ್ವಲ್ಪ ಕಲರಿಗೋಸ್ಕರ ನಾನು ಖಾರ ಹಾಕ್ಕೊಂಡಿನಿ. ಇಲ್ಲಿ ನಾನು ಅರಿಶಿನ ಪುಡಿ ಬಳಸಕ್ಕೆ ಹೋಗಂಗಿಲ್ಲ, ಯಾಕಂದರೆ ಒಣ ಖಾರ ಹಾಕಿರ್ತೀನಲ್ಲ. ಹಾಗಾಗಿ ಅದನ್ನ ಹಾಕ್ಕೊಂಡು ಖಾರ ಹಾಕ್ಕೊಂಡು ಮೇಲೆ ಅಕ್ಕಿನ ನಾನು ತೊಳೆದಿಟ್ಕೊಂಡಿದ್ದೆ. ಒಂದು ಅರ್ಧ ಬಾಸುಮತಿ ತೊಗೊಂಡಿನಿ, ಅರ್ಧ ನಾವು ನಾರ್ಮಲ್ ರೈಸ್ ಅಡುಗೆ ಮಾಡ್ತೀವಲ್ಲ ಅನ್ನ ಮಾಡೋವಂಥ ರೈಸನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಎರಡೂ ತೊಳೆದು ಇಟ್ಕೊಂಡಿದ್ದೆ. ನಾನು ತೊಳೆದು ಸ್ವಲ್ಪ ನೀರು ಹಾಕಿ ನೆನೆಗೆ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಅದನ್ನು ಹಾಕಿ ನಾನು 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರು ಹಾಕ್ಕೊಂಡಿನಿ. ನೋಡಲಿ, ನಮ್ಮ ರೈಸು ರೆಡಿ ಆಗೈತಿ. ಮೇಲೊಂದು ಸ್ವಲ್ಪ ತುಪ್ಪ ಹಾಕಿ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳಕುಂತೀನಿ. ಏನಾದರೂ ನಾವು ಪಾತ್ರೆಯಿಂದ ನಾವು ತೆಗಿಬೇಕಾದ್ರೆ ಯಾರಿಗಾದರೂ ಈಗ ಯಾರಿಗಾದರೂ ನೀರು ಕೊಡ್ತೀವಿ, ಬಡಿಸ್ತೀವಿ ಅಂತ ಅಂದಾಗ ಒಂದು ಸ್ವಲ್ಪ ಆ ಪಾತ್ರೆನ ನಮಸ್ಕಾರ ಮಾಡಿ, ತಾಯಿ ಅನ್ನಪೂರ್ಣೇಶ್ವರಿ ಕಾಪಾಡಮ್ಮ ಅಂತ ಅಂದು ಸದಾ ನಮ್ಮ ಮನೆಗೆ ನೀನು ಹಿಂಗೆ ಇರು, ನಮಗೆ ಯಾವುದೇ ರೀತಿ ಕೊರತೆ ಆಗಲಿದ್ದಂಗೆ ಒಂದು ಅಕ್ಕಿಗೆ ನಮಸ್ಕಾರ ಮಾಡಿ ನಾವು ಬಡಿಸೋದ್ರಿಂದ ನಮಗೆ ಯಾವುದಕ್ಕೂ ಕೊರತೆ ಆಗಂಗಿಲ್ಲ ಅನ್ನೋದೊಂದು ನನ್ನದೊಂದು ಪ್ರತೀತಿ. ಹಾಗಾಗಿ ಕುಕ್ಕರಿಗೆ ಒಂದು ಸ್ವಲ್ಪ ಏನೇ ಆಗಲಿ, ಯಾವುದನ್ನು ಒಂದು ಸ್ವಲ್ಪ ಅನ್ನ ಏನೋ ನೀಡೋಕ್ಕಿಂತ ನಾವು ಸ್ವಲ್ಪ ನಮಸ್ಕಾರ ಮಾಡಿ ನಾನು ತಾಟ್ ಹಚ್ಕೊಡ್ತೀನಿ. ಅಲ್ಲೇ ನಮ್ಮ ಮನೆಯವ್ರು ತಾಟು ಟಿಫಿನ್ ಮುಗಿಸಿ ಹೋದರು. ಹಾಗೆ ಒಂದು ಸ್ವಲ್ಪ ತುಳಸಿ ಗಿಡ ಹಚ್ಚೋದಿತ್ತು, ಭಾಳ ದಿನ ಆಗಿತ್ತು ತುಳಸಿ ಹಚ್ಬೇಕು ಅನ್ನೋಕ್ಕಂತು. ಅದರೊಳಗೆ ಶಂಖ ಹುಳ ಬರಾಕುಂತಾವು. ಹಾಗಾಗಿ
ಶಂಕುಳ ಅವನ್ನೆಲ್ಲ ನಾನು ಸ್ವಲ್ಪ ತೆಗೆದು ಅದನ್ನು ಸ್ವಲ್ಪ ಮಣ್ಣೆಲ್ಲ ಸಡ್ಲು ಮಾಡಿ ಅದು ಗಿಡ ನಮ್ಮ ಮನೆಯಲ್ಲಿ ನೆಟ್ಟಿದ್ದದು ಮೇಲೇ ಕುಂದಿಸ್ಬಿಟ್ಟಿದ್ರು ಅದನ್ನ, ಹಾಗಾಗಿ ಅದನ್ನ ತೆಗೆದು ಸ್ವಲ್ಪ ಇನ್ನೂ ಒಂದು ಸಸಿ ಇತ್ತು ಅದನ್ನು ಸ್ವಲ್ಪ ನಾನು ಹಚ್ಚಬೇಕು ಅಂತೇಳಂದು ಇದನ್ನೆಲ್ಲ ಮಣ್ಣೆಲ್ಲ ಸಡ್ಲು ಮಾಡ್ಕೊಂಡು ಹಾಕೊತೀನಿ. ಹಾಗೆ ಇವತ್ತು ಮಧ್ಯಾಹ್ನದ ಬ್ಲಾಗ್ ಫ್ರೆಂಡ್ಸ್ ಇದು. ಅವತ್ತು ಬೆಳಿಗ್ಗೆ ಎಲ್ಲ ಮುಗೀತು, ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಆದ ನಂತರ ಮಧ್ಯಾಹ್ನ ಸ್ವಲ್ಪ ಖಾಲಿ ಇದ್ನಲ್ಲ ಒಂದು ಸ್ವಲ್ಪ ಗಿಡ ಹಚ್ಚಿರಾತು ಅಂತೇಳಂದು ಗಿಡ ಹಚ್ಕೊಂಡು ಹಾಕೊತೀನಿ. ನಾನು ನೋಡಲಿ ಒಂದು ಸ್ವಲ್ಪ ಅದೆಲ್ಲ ಹುಳ ಹತ್ತಂಗಾಗಿತ್ತು, ಅದನ್ನಷ್ಟು ಕಟ್ ಮಾಡಿ ಎಲಿನ ತೆಗೆದು ನಾನಿಲ್ಲಿ ಗಿಡನೂ ಹಚ್ಕೊಂಡಾತು. ಆಮೇಲೆ ಅಷ್ಟರ ಮೇಲೆ ಒಂದು ಸ್ವಲ್ಪ ಯಾಕೋ ನಿದ್ದೆ ಬರಲಿಲ್ಲ, ಒಂದು ಅರ್ಧ ಗಂಟೆ ಮಲ್ಕೋಬೇಕಂದ್ರೆ ನಿದ್ದೆ ಬರಲಿಲ್ಲ. ಇದು ಯಾಕೋ ಮೊನ್ನೆ ಸೆಟ್ ಮಾಡಿದ್ದು ಯಾಕೋ ಸರಿ ಅನಿಸಿರಲಿಲ್ಲ, ಅದಕ್ಕೋಸ್ಕರ ಮತ್ತೆ ಒಂದು ಸರ್ತಿ ತೆಗೆದು ಎಲ್ಲ ಒರೆಸ್ಕೊಂಡು ಮತ್ತೆ ಒಂದು ಸರ್ತಿ ಹೊಂದಿಸ್ಕೊಂಡೀನಿ. ಈಗೇನೋ ಒಂಚೂರು ಸಮಾಧಾನ, ಯಾಕೋ ಎಲ್ಲ ಒಂದೇ ಸಮನಾಗಿ ಕಣ್ಣಂಗೆ ಕಾಣಕೊಂತಿದ್ದವು. ಅದಕ್ಕೋಸ್ಕರ ಆಮೇಲೆ ನಾನು ಸಂಜೆನೂ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹಾಗೆ ಸಾಯಂಕಾಲ ಒಂದು ಸ್ವಲ್ಪ ಕೆನೆ ಇತ್ತು, ಒಂದು 22 ದಿನದ ಕೆನೆ ಇದು, ಅಷ್ಟನ್ನು ನಾನು ಬೆಣ್ಣೆ ತೆಗಿಯಾಕೊತೀನಿ. ಬೆಣ್ಣೆ ತೆಗೆದು ಯಾವುದರಿಂದ ನಾನು ಬೆಣ್ಣೆ ತೆಗೆದೆ ಹಾಗೆ ಎಷ್ಟು ಬೆಣ್ಣೆ ಬಂದೈತಿ ಅಂತೇಳಂದು ನಾನು ನಿಮಗೆ ತೋರಿಸ್ತೀನಿ. ಈ ವ್ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಈ ಬೆಣ್ಣೆ ತೆಗೆಯೋದು ಹಾಗೆ ತುಪ್ಪ ಮಾಡೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.